ನಮ್ಮ ಹೆಸರು ವಸಂತ ಕಾಂಬ್ಳೆ ಅಂತೇಳಿ ಇಲ್ಲೇ ರಾಯಬಾಗ್ ಗ್ರಾಮೀಣ ಗ್ರಾಮ ಪಂಚಾಯತ್ ಮೆಂಬರು. ಇದು ಸುಮಾರು ದಿನಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘದವರು ಹಮ್ಮಿಕೊಂಡಂಥ ಒಂದು ಕೂಡಲಿಗಿ ತಾಲೂಕಿನ ಗುಲ್ಲಾಪುರ ಗ್ರಾಮದಲ್ಲಿ ಬೃಹತ್ ಆದಂಥ ಒಂದು ರೈತರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಹಮ್ಮಿಕೊಂಡಿದ್ದರ ಪ್ರಯುಕ್ತವಾಗಿ ರಾಯಬಾಗ್ ತಾಲೂಕಿನಲ್ಲಿ ಹಾಗೂ ರಾಯಬಾಗದಲ್ಲಿ ಸುಮಾರು ದಿನಗಳಿಂದ 2-3 ದಿನಗಳಿಂದ ಇಲ್ಲಿನ ಪ್ರತಿಭಟನೆ ತೀವ್ರಗೊಂಡಿದೆ. ನಿನ್ನೆ ದಿನವೂ ಕರ್ನಾಟಕ ರಾಜ್ಯದ ರೈತ ಸಂಘದವರು, ದಲಿತ ಸಂಘಟನೆಗಳು, ರೈತ ಬೆಂಬಲವನ್ನು ವ್ಯಕ್ತಪಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಇದರ ಪ್ರಯುಕ್ತವಾಗಿ ವಿವಿಧ ರಾಜ್ಯಗಳಲ್ಲಿ 4,500, 4,000, 3,800 ರೈತರಿಗೆ ಕೊಡಲು ಅನುಕೂಲ ಆಗ್ತದೆ. ಆದರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 4,500 ಕೊಡಲಿಕ್ಕೆ ಯಾಕೆ ಆಗೋದಿಲ್ಲ? ನಮ್ಮ ರಾಜ್ಯ ಸರ್ಕಾರದವರು ಚೂನಪ್ಪ ಪೂಜಾರಿ ಅವರು ಹಾಗೂ ಗುರಜಿಯವರು ಒಂದು ಉದ್ದೇಶ ಏನಪ್ಪ ಅಂದರೆ, ಸುಮಾರು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳವರು ಒಂದೇ ನಾನದ ಮುಖಗಳಿಂದಿದ್ದಾರೆ. ಸುಮಾರು 25-28 ಸಕ್ಕರೆ ಕಾರ್ಖಾನೆಗಳ ರೈತರು ಒಬ್ಬರೇ ಒಂದು ಘೋಷಣೆ ಮಾಡಿದ್ರೆ ಇಡೀ ಎಲ್ಲ ಸಕ್ಕರೆ ಕಾರ್ಖಾನೆಗಳವರು ಒಂದೇ ರೇಟನ್ನು ಘೋಷಣೆ ಮಾಡ್ತಾರೆ. ಅವರೆಲ್ಲರೂ ಹೆಂಗೆ ಒಕ್ಕಟ್ಟಾಗಿದಾರಲ್ಲ, ಹಂಗೆ ಇಡೀ ಇರ್ತಕ್ಕಂಥ ರಾಜ್ಯ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಕಬ್ಬು ಬೆಳೆಗಾರರ ಸಂಘದವರು ಎಲ್ಲರೂ ಒಂದೇ ಒಕ್ಕಟ್ಟಾಗಿ ಇವತ್ತು ಸುಮಾರು 7 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ರೈತರ ಬೆನ್ನೆಲುಬಾಗಿ ಸಕ್ಕರೆ ಕಾರ್ಖಾನೆಯವರು ನಿಂತಿಲ್ಲ. ಇವತ್ತು ರೈತ ಸಂಘದವರು ಎಲ್ಲರೂ ಒಂದು ಒಕ್ಕಟ್ಟಾಗಿ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಹೋರಾಟವನ್ನು ಕೈಗೊಂಡಿದ್ದೇವೆ. ಅದರ ಪ್ರಯುಕ್ತವಾಗಿ ನಾವು ರಾಯಬಾಗ್ ತಾಲೂಕಿನಿಂದ ಇವತ್ತು ಇಲ್ಲಿ ಖೈರಕೋಡಿ ಹಾಗೂ ರಾಯಬಾಗ್ ಗ್ರಾಮೀಣ ಅಬಾಜಿ ಫೌಂಡೇಶನ್ ವತಿಯಿಂದ ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಂಥ ಎಲ್ಲ ರೈತ ಸಂಘರಿಗೆ ಊಟದ ವ್ಯವಸ್ಥೆಯನ್ನು ನಾವು ಇವತ್ತು ಕೈಗೊಂಡಿದ್ದೇವೆ. ಊಟದ ವ್ಯವಸ್ಥೆ ಧಾನ್ಯಗಳಂದ್ರೆ ನಾವು ಇಲ್ಲಿ ರಾಯಬಾಗ್ ಗ್ರಾಮೀಣ ಖೈರಕೋಡಿ ವತಿಯಿಂದ ಹಾಗೂ ಅಬಾಜಿ ಫೌಂಡೇಶನ್ ವತಿಯಿಂದ ಈ ಊಟದ ವ್ಯವಸ್ಥೆನ ಇಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ, ರೈತ ಸಂಘದವರಿಗೆ, ದಲಿತ ಸಂಘದವರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆದವರಿಗೆ ಹಾಗೂ ಮಾಜಿ ಸೈನಿಕ ಸಂಘದವರಿಗೆ ಹಾಗೂ ಮಹಿಳಾ ಒಕ್ಕೂಟ ಸಂಘದವರಿಗೆ ಎಲ್ಲರೂ ಬಂದಿದ್ದಾರೆ, ಇಲ್ಲೇ ಪಾಲ್ಗೊಂಡಿದ್ದಾರೆ. ಸಾಯಂಕಾಲವರೆಗೆ ಅವ್ರಿಗೆ ಏನು ನಾವು ಊಟದ ವ್ಯವಸ್ಥೆ ಬೇಕಲ್ಲ ಅದನ್ನೆಲ್ಲ ನಾವು ಅನ್ನ ಸಾಂಬಾರು ಊಟದ ವ್ಯವಸ್ಥೆ ಮಾಡುವಂಥ ಒಂದು ಕ್ರಮವನ್ನು ಕೈಗೊಂಡಿದ್ದೇವೆ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್.